ಆತ್ಮೀಯರೇ, ನಮಸ್ಕಾರ. ಪುಟ್ಟ ಕ್ಷಣಗಳು ಸಂತಸ ತರುತ್ತವೆ. ನೀವು ಜೀವನದಲ್ಲಿ ಯಾವಾಗ ತುಂಬ ಸಂತೋಷವಾಗಿದ್ರಿ ಅಂದ್ರೆ ಕೇಳಿದಾಗ ಕೆಲವರು ನಾನು ಗ್ರ್ಯಾಜುಯೇಟ್ ಆದಾಗ, ಮದುವೆ ಆದಾಗ, ಮಕ್ಕಳಾದಾಗ, ಮಕ್ಕಳಿಗೆ ಮದುವೆ ಆದಾಗ, ಓಕೆ, ಈ ಥರದ್ದು ಹೇಳೋದು ನೋಡ್ತಾ ಇದ್ದಾನೆ. ಬಟ್ ನಮ್ದು ಎಷ್ಟೊಂದು ಕ್ಷಣಗಳಿದೆ ಅಲ್ವಾ ನಮ್ಮ ಲೈಫ್ನಾಗೆ ಸ್ನೇಹಿತರೆ. ನಿಮಗೆ ಇಟ್ಸ್ ವೆರಿ ಕ್ಲಿಯರ್. ಟೈಮ್ ಮ್ಯಾನೇಜ್ಮೆಂಟ್ ಕ್ಲಿಯರ್ ಆಗಿ ಹೇಳುತ್ತೆ 24 ಅವರ್ಸ್. ನೀವು ಪ್ರತಿ ಸೆಕೆಂಡು, ಪ್ರತಿ ಮಿನಿಟು, ಪ್ರತಿ ಗಂಟೆ ಗಮನ ಕೊಡ್ತಾ ಬನ್ನಿ. ಮತ್ತೆ ಸಣ್ಣ ಸಣ್ಣ ಖುಷಿಗಳು. ಇವತ್ತು ಫಾರ್ ಎಕ್ಸಾಂಪಲ್ ನಾನು ವ್ಯಕ್ತಿತ್ವ ಚಂದನ ಅನ್ನುವ ಕೃತಿಯನ್ನ ಕಳೆದ 2-3 ದಿನಗಳಿಂದ ಫೈನ್ ಟ್ಯೂನ್ ಮಾಡ್ತಾ, ಫೈನಲೈಸ್ ಮಾಡ್ತಾ ಇವತ್ತು ಸಪ್ನಾ ಬುಕ್ ಹೌಸ್‌ಗೆ ಪ್ರಿಂಟಿಂಗಿಗೆ ಕೊಟ್ಟೆ. ಸೊ ದೇರ್ ಇಸ್ ಎ ಸೆಲೆಬ್ರೇಷನ್ ಫಾರ್ ಮೀ. ಎ ಸ್ಮಾಲ್ ಸೆಲೆಬ್ರೇಷನ್. ಐ ಆಮ್ ಜಸ್ಟ್ ಶೇರಿಂಗ್ ವಿತ್ ಆಲ್ ಆಫ್ ಯು ದಟ್ 2023 ನಲ್ಲಿ ನನ್ನ 5ನೆಯ ಪುಸ್ತಕವನ್ನ ಪ್ರಿಂಟಿಗೆ ಕೊಟ್ಟೆ. ವಾವ್! ಗ್ರೇಟ್. 5 ವರ್ಷಕ್ಕೊಂದು ಪುಸ್ತಕ ಬರೀತಾ ಇದ್ದೋನು. ಈ 2023 ನಲ್ಲೇ 5 ಪುಸ್ತಕ. ಹೇಗನ್ಸುತ್ತಲ್ಲ? ಗುಡ್. ಈಸ್ ಇಟ್ ನಾಟ್ ಎ ಸೆಲೆಬ್ರೇಷನ್ ಫಾರ್ ಮೀ? ನಾನು ಸೆಲೆಬ್ರೇಷನ್ ಅಂದ್ಕೊಂಡ್ರೆ ಸೆಲೆಬ್ರೇಷನು. ಸೆಲೆಬ್ರೇಷನ್ ಅಂದ್ಕೊಳ್ಳಿಲ್ಲ ಅಂದ್ರೆ ಸೆಲೆಬ್ರೇಷನ್ ಅಲ್ಲ. ಓಕೆ. ಸ್ಟಾರ್ಟಿಂಗ್ ಆನ್‌ಲೈನ್ ಮಾಡ್ತಾ ಇದ್ದಾಗ ಬರೀ 5-6 ಜನ ಬರ್ತಾ ಇದ್ರು. ಇವಾಗ ಆಕ್ಚುಲಿ ಇವತ್ತು 12 ಜನ ಇದ್ದಾರೆ. ವಿಡಿಯೋದಲ್ಲಿ ಇಷ್ಟು ಜನ ಇದ್ದಾರೆ. ಓಕೆ. ಸೊ ನನಗೆ ಈಗ ನೋಡ್ತಾ ಇರ್ತೀನಿ. ನಾನು ನೋಡ್ತಾ ಇದ್ದಂಗೆನೆ ಇವ್ರನ್ನೆಲ್ಲ ನೋಡ್ತಾ ಇದ್ರೆ ವಾವ್! ಗ್ರೇಟ್ ಅನ್ಸುತ್ತೆ. ಕರೆಕ್ಟ್. ಟೀಚರ್ ಇದ್ದಾರೆ, ಲೆಕ್ಚರರ್ ಇದ್ದಾರೆ, ಒಂದು ಸ್ಕೂಲ್ ನಡೆಸೋವಂಥವ್ರಿದ್ದಾರೆ, ಒಂದು ಕೋಆಪರೇಟಿವ್ ಬ್ಯಾಂಕ್ ಅವರಿದ್ದಾರೆ, ಅಡ್ವೊಕೇಟ್ ಇದ್ದಾರೆ, ಆ, ಇನ್ನೊಬ್ರು ಡಾಕ್ಟರ್ಸ್ ಇದ್ದಾರೆ. ಈ ಥರ ಒಬ್ಬೊಬ್ಬರು ಬೇರೆ ಬೇರೆಯವರು ಇದ್ದಾರೆ. ಸೊ ಐ ಆಮ್ ವೆರಿ ಹ್ಯಾಪಿ. ಓಕೆ. ಫಾರ್ ಎಕ್ಸಾಂಪಲ್ ಇವತ್ತು ಸುಮ್ಮನೆ ನಾನೀಗ ಸಂಗೀತ ಇವತ್ತು ಫಸ್ಟ್ ಆನ್‌ಲೈನಿಗೆ ಜಾಯಿನ್ ಆದ್ರು. ಬೇರೆ ದಿನ ಬರ್ತಾ ಇರೋದಕ್ಕಿಂತ ಇವತ್ತು ಸ್ವಲ್ಪ ನೀಟಾಗಿ ಬಂದಿದ್ದಾರೆ. ಸೊ ಐ ವಾಂಟ್ ಟು ಅಪ್ರಿಶಿಯೇಟ್ ಹರ್. ಸೊ ಅಲ್ಲಿ ಏನಾಯ್ತು, ಒಂದ್ ಸ್ವಲ್ಪ ತುಂಬಾ ಕ್ಯಾಶುಯಲ್ ಆಗಿ ಬರೋರು. ಓಕೆ. ಇವತ್ತೊಂಚೂರು ನೀಟಾಗಿ ಬಂದಾಗ ಅದೇ ಸಂಗೀತ ನೋಡ್ಲಿಕ್ಕೆ ತುಂಬಾ ಚೆನ್ನಾಗಿ ಕಾಣಿಸಿದ್ರು. ಸಣ್ಣ ಸಣ್ಣ ಕರೆಕ್ಷನ್ಸ್, ಸಣ್ಣ ಸಣ್ಣ ಖುಷಿಗಳು. ಓಕೆ. ಕೆಲವು ಜಸ್ಟ್ ಈ ಹೇರ್ ಸ್ಟೈಲೇ ಫಾರ್ ಎಕ್ಸಾಂಪಲ್ ಈ ಹೇರ್ ಕಟಿಂಗ್ ಸೆಲೂನ್‌ಗೆ ಹೋಗಲ್ಲ ರೀ ಗಂಡಸರು ಎಷ್ಟೋ ಜನ. 2-3 ತಿಂಗಳಿಗೆ ಹೋಯ್ತಾರೆ. ತಿಂಗಳಿಗೆ ಒಂದ್ಸರಿ ಹೋಗ್ಬಿಡ್ಲಿ ಅವರು. ನಾನು ಗ್ಯಾರಂಟಿ ಕೊಡ್ತೀನಿ ಅವರೆಲ್ಲ ಪಾಪ ನಮ್ಮ ಕ್ಷೌರಿಕ ಮಿತ್ರರು ನಮ್ಮನ್ನ ಅಂದ ಮಾಡಕ್ಕೆ ಕಾಯ್ತಾ ಇರ್ತಾರೆ. ಮಹಿಳೆಯರಿಗೆ ಹೇಳಲ್ಲ. ಯಾಕೆಂದ್ರೆ ಅವ್ರು ನಮ್ಗೆ ಗಂಡಸರಿಗಿಂತ ಡಬಲ್ ಕೇರ್ ತೆಗೆದುಕೊಳ್ತಾರೆ. ಓಕೆ. ಸೊ ಪುಟ್ಟ ಪುಟ್ಟ ಕ್ಷಣಗಳು ಹೀಗೆ ಮುಖ್ಯ ಆಗುತ್ತೆ. ಸಮಿತಾ ಏನ್ ಹೇಳ್ತೀರಾ? ಹೌದು, ಲಿಟಲ್ ಮೂಮೆಂಟ್ಸ್ ಮೇಕ್ ಅಸ್ ಹ್ಯಾಪಿ. ಪುಟ್ಟ ಪುಟ್ಟ ಕ್ಷಣಗಳು ನಮ್ಗೆ ಬಹಳ ಸಂತೋಷ ತಂದ್ಕೊಡುತ್ತೆ. ಈ ಪುಟ್ಟ ಕ್ಷಣ ಅಂದ್ರೆ ಎಷ್ಟು? 3 ರಿಂದ 10 ನಿಮಿಷ ಆಗುವಂತಹ ಒಂದು ಸಂದರ್ಭ. ಸೊ 3 to 10 minutes ಲಾಂಗ್ ಕ್ಯಾನ್ ರೀಸೆಟ್ ಅವರ್ ಯಂಗ್ ಮೈಂಡ್ ಅಂತ ಹೇಳ್ತಾರೆ. ನಾವು ಉದಾಹರಣೆಗೆ ತಗೊಳ್ಬೋದು, ಒಂದು ಪುಟ್ಟ ಮಗು ಇರುತ್ತೆ. ಮೊದಲನೇ ಬಾರಿಗೆ ಅದು ಹೊಸಲು ದಾಟುತ್ತೆ. ಅದು ಹೊಸಲು ದಾಟಿದೇನ್ ದೊಡ್ಡದು ಇದೇನಲ್ಲ, ಕೆಲ್ಸ ಏನಲ್ಲ, ಆ ಮಗು ಸಾಧನೆ ಮಾಡಿದ್ದಲ್ಲ. ಆದ್ರೆ ಆ ತಾಯಿಯ ಖುಷಿಯನ್ನ ನೀವು ನೋಡ್ಬೇಕು ಅವತ್ತು. ಆಕೆ ಪೂಜೆ ಮಾಡೋದೇನ್ ಕೇಳ್ತೀರಾ, ಸಿಹಿ ಹಂಚೋದೇನ್ ಕೇಳ್ತೀರಾ, ಎಲ್ಲರಿಗೂ ಫೋನ್ ಮಾಡಿ ನನ್ ಮಗ ಇವತ್ತು ಹೊಸಲು ದಾಟ್ಬಿಟ್ಟಿದೆ ಅಂತ ಹೇಳೋದು ಎಷ್ಟು ಖುಷಿ ಆಕೆಗೆ. ಅದೊಂದು ಪುಟ್ಟ ಒಂದು ಸಿಚುಯೇಷನ್ ಅಷ್ಟೇ. ಅದೇ ತರ ಈಗ ಉದಾಹರಣೆಗೆ ನಿಮ್ ವೈಫ್ ಇರ್ತಾರೆ ಅಂತ ಇಟ್ಕೊಳ್ಳಿ. ಅವರಿಗೆ ಒಂದು ದಿನ ನೀವು ಜಸ್ಟ್ ಹಾಗೆ ಡ್ರೆಸ್ ಮಾಡ್ಕೊಂಡ್ ಬಂದಾಗ ಯು ಆರ್ ಲುಕಿಂಗ್ ಸೋ ಬ್ಯೂಟಿಫುಲ್, ಯು ಆರ್ ಲುಕಿಂಗ್ ಯಂಗ್ ಅಷ್ಟು ಹೇಳಿದ್ರೆ ಸಾಕು. ಅವ್ರಿಗೆ ಅದಕ್ಕಿಂತ ಖುಷಿ ಆಗುವಂತದ್ದು ಇನ್ನೊಂದು ಇರೋದಿಲ್ಲ. ಮತ್ತೊಂದು ಉದಾಹರಣೆ ತಗೊಳ್ಬೋದು. ನಿಮ್ ಹಸ್ಬೆಂಡ್ ಕೆಲಸ ಮುಗಿಸಿ ಬರ್ತಾರೆ, ಅಥವಾ ವೈಫ್ ದಿನ ಪೂರ ದುಡ್ದು ಅಥವಾ ವರ್ಕ್ ಟೆನ್ಷನ್ ಇರುತ್ತೆ, ಎಲ್ಲರಿಗೂ ಸ್ಟ್ರೆಸ್ ಇದೆ. ಆ ಸ್ಟ್ರೆಸ್ಫುಲ್ ಎನ್ವಿರಾನ್ಮೆಂಟ್ ಇಂದ ಮನೆಗ್ ಬರ್ತಾರೆ. ಮನೆಗ್ ಬಂದಾಗ ನೀವು ಒಂದು ಕೇಳ್ತೀರಾ, ಹೌ ವಾಸ್ ದ ಡೇ ಅಂತ ಹೇಳಿ ಒಂದು ಹಗ್ ಕೊಡ್ತೀರಾ, ಅಥವಾ ಕೂತ್ಕೊಳ್ಳಿ ಕಾಫಿ ತಗೊಂಡ್ ಬರ್ತೀನಿ ಅಂತ ಒಂದು ಸ್ಮೈಲ್ ಕೊಟ್ಟು ಮಾತಾಡ್ತೀರಾ. ಅಷ್ಟು ಅದೊಂದು ಪುಟ್ಟ ಕ್ಷಣ. ಅದೇ ಸಾಕು ಅವರಿಗೆ. ಆ ಒಂದು ಮೂಡ್ ಇಂದ ಅವ್ರು ಚೇಂಜ್ ಆಗ್ಬಿಡ್ತಾರೆ. ಸೊ ಲಿಟ್ಲ್ ಮೂಮೆಂಟ್ ಮೇಕ್ಸ್ ಅಸ್ ಹ್ಯಾಪಿ ವೆನ್ ವಿ ಲೀವ್ ಇನ್ ದ ಪ್ರೆಸೆಂಟ್. ನಾವ್ ಯಾವಾಗ್ಲೂ ಪ್ರೆಸೆಂಟ್ ನಲ್ಲಿ ಬದುಕಬೇಕು. ಪಾಸ್ಟ್ ಏನೋ ಆಗೋಯ್ತು, ಏನೋ ಆಗುತ್ತೆ, ನಾನು ಅವಾಗ ಖುಷಿಯಾಗಿರ್ತೀನಿ, ಹಿಂದೆ ಇದ್ದೆ, ಅದು ಬೇಡ. ಸೊ ಎಸ್ ನಾನು ಅದಕ್ಕೆ ಸಮಿತಾ, ಹೇಳುದು. ಪ್ರೆಸೆಂಟ್ ಮೂಮೆಂಟ್ ಅಂತ ಬಳಸಿದ್ರಿ. ನನ್ನ ಅನುಭವಕ್ಕೂ ಬಂದಿದೆ. ಯಾರು ತಮ್ಮ ಪ್ರೆಸೆಂಟ್ ಮೂಮೆಂಟ್ ಕಡೆಗೆ ಗಮನ ಕೊಡುತ್ತಾರೆ ಅವರು ಬದುಕನ್ನ ತುಂಬಾ ಚೆನ್ನಾಗಿ ಅನುಭವಿಸುತ್ತಾರೆ. ನಿಮಗೆ ಗೊತ್ತಿರಲಿ,
ಅನುಕ್ಷಣ ಅನುಭವಿಸಿ ಸೆಲೆಬ್ರೇಟ್ ಎವರಿ ಮೂಮೆಂಟ್ ಅಂತಾನೆ ಪುಸ್ತಕ ಬರೆದಿದ್ದೇನೆ. ಪುಸ್ತಕ ಬರೀತಾನೆ ಫಾಲೋ ಮಾಡಿದೆ. ಅದು ನನಗೆ ಸಿಕ್ಕಾಪಟ್ಟೆ ಹೆಲ್ಪ್ ಆಗೋಯ್ತು. ಸೊ ಐ ಹ್ಯಾವ್ ಸ್ಟಾರ್ಟೆಡ್ ಎಂಜಾಯಿಂಗ್ ಈಚ್ ಅಂಡ್ ಎವರಿ ಮೂಮೆಂಟ್ ಇನ್ ಮೈ ಲೈಫ್. ಓಕೆ. ಎಸ್, ಸಂಗೀತ ಚೆನ್ನಾಗಿ ಹೇಳಿದ್ರು. ಈಗ ನಮ್ಮ ಸತೀಶ್ ಏನ್ ಹೇಳ್ತಾರೆ ಕೇಳೋಣ, ಶಿಕ್ಷಕರು. ನಮಸ್ಕಾರ. ಪುಟ್ಟ ಕ್ಷಣಗಳು ಸಂತಸವನ್ನ ತರುತ್ತವೆ. ನಾವು ಮಹಾನ್ ಪುರುಷರುಗಳನ್ನ ಗಮನಿಸ್ತಾ ಹೋದ್ರೆ ಅವರು ದೊಡ್ಡ ದೊಡ್ಡ ಕೆಲಸಗಳನ್ನ ಮಾಡಿ ಪ್ರಸಿದ್ಧರಾಗ್ಲಿಲ್ಲ, ಬಟ್ ಮಾಡುವ ಪುಟ್ಟ ಪುಟ್ಟ ಕೆಲಸಗಳನ್ನೇ ಪರ್ಫೆಕ್ಟ್ ಆಗಿ ಮಾಡ್ತಾ ಹೋದ್ರು. ಅದು ಅವರಿಗೆ ಪ್ರಸಿದ್ಧಿ ಖ್ಯಾತಿಗಳನ್ನ ತರ್ತಾ ಹೋಯ್ತು. ಹಾಗಾಗಿ ನಾವು ಕೂಡ ಇದನ್ನ ಅರ್ಥ ಮಾಡ್ಕೊಳ್ಳೋದೇನಪ್ಪಾ ಅಂದ್ರೆ, ನಾವು ಆ ಪ್ರತಿಯೊಂದು ಕ್ಷಣನೂ ಕೂಡ, ಪ್ರತಿಯೊಂದು ಕ್ಷಣ, ಸೆಕೆಂಡ್, ನಿಮಿಷ, ಪ್ರತಿಯೊಂದು ಇಂಪಾರ್ಟೆಂಟ್. ಆ ಮೂಮೆಂಟ್ ಅನ್ನ ಎಂಜಾಯ್ ಮಾಡೋದೇ ವೆರಿ ಇಂಪಾರ್ಟೆಂಟ್. ಆ ಎಂಜಾಯ್ಮೆಂಟ್ ಮಾಡೋದು ಆಟೋಮೆಟಿಕ್ ಆಗಿ ನಮಗೆ ಸಂತಸ, ಖುಷಿಯನ್ನ ತರ್ತಾ ಹೋಗುತ್ತೆ. ಯಾಕಂದ್ರೆ ಪುಟ್ಟ ಪುಟ್ಟ ಹೆಜ್ಜೆ ಇಟ್ಕೊಂತ ಹೋದಾಗ್ಲೇ ನಾವು ದೂರದ ಪಯಣವನ್ನ ಸಾಧಿಸೋದು. ಹಾಗೆ ಬರೆಯುವಂತ ಸಣ್ಣ ಸಣ್ಣ ಪದಗಳೇ ದೊಡ್ಡ ಪುಸ್ತಕವನ್ನು ಕೂಡ ರೆಡಿ ಮಾಡಿಸೋದು. ಮಾಡುವಂತ ಪುಟ್ಟ ಪುಟ್ಟ ಕೆಲಸಗಳು ದೊಡ್ಡ ಬದಲಾವಣೆಗಳಿಗೆ ದಾರಿ ಆಗ್ತಾ ಹೋಗುತ್ತೆ. ಹಾಗೇನೆ ನಾವು ಕಳೆಯುವಂತ ಪುಟ್ಟ ಪುಟ್ಟ ಕ್ಷಣಗಳು ಸಂತಸವನ್ನ ತರಿತವೆ. ಈ ರೀತಿ ನಾವು ಇಡುವ ಪುಟ್ಟ ಹೆಜ್ಜೆನೇ ಆಗಿರ್ಬೋದು, ಮಾಡುವ ಸಣ್ಣ ಕೆಲಸನೇ ಆಗಿರ್ಬೋದು, ಬರೆಯುವ ಸಣ್ಣ ಪದಗಳೇ ಆಗಿರ್ಬೋದು, ಕಳೆಯುವಂತ ಪ್ರತಿ ಕ್ಷಣನೂ ಕೂಡ ನಮ್ಮ ಜೀವನದ ಬದಲಾವಣೆಗೆ ರಹದಾರಿ ಆಗ್ತಾ ಹೋಗ್ತವೆ. ಆದ್ಮೇಲೆ ಈ ಸಂತಸ, ಈ ಖುಷಿ, ಈ ಹ್ಯಾಪಿ ಇವುಗಳನ್ನ ನಾವು ಕಳಿಬೇಕಪ್ಪ ಅಂದ್ರೆ ಪ್ರತಿ ಮೂಮೆಂಟ್, ಪ್ರತಿ ಕ್ಷಣವನ್ನು ನಾವು ಕ್ಷಣದಲ್ಲೂ ಕೂಡ ಆ ಸಂತಸ, ಖುಷಿಯನ್ನ ನಾವು ಕಳೀತಾ ಹೋದ್ರೆ ನಮ್ಮ ಜೀವನ ಕೂಡ ಸಂತಸದಾಯಕವಾಗಿ ಖುಷಿಯಾಗಿ ಇರುತ್ತೆ ಅಂತ ನನ್ನ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದೇನೆ. ಥ್ಯಾಂಕ್ ಯು. ಓಕೆ. ಸೊ ಸತೀಶ್ ಸಂತೋಷವಾಗಿರ್ಲಿ. ಯಾಕೆ ಗೊತ್ತಾ, ಸಂತೋಷ್ ಅಂದ್ರೆ SA ಕಾಮನ್ ಇರುತ್ತೆ, ಆ ಕಡೆ SH ಕಾಮನ್ ಇದೆ ಮಧ್ಯದಲ್ಲಿ. N T ಇದೆ ಹೇಗಿದ್ರು O ಅಂತ ಹಾಕೊಂಡ್ಬಿಟ್ರೆ ಸಂತೋಷ. ಕರೆಕ್ಟ್. ಕೆಲವ್ರಿಗೆ ಏನು ಅಂದ್ರೆ ಆ ಸಂತೋಷ ಎಲ್ಲೆಲ್ಲೋ ಇದೆ ಅಂತ ಹುಡ್ಕೊಂಡು ಹೋಗ್ತಾರೆ. ನಮ್ಮಲ್ಲೇ ಇದೆ, ನಮ್ಮ ಸುತ್ತಮುತ್ತನೇ ಇದೆ. ಅದ್ರ ಕಡೆ ಗಮನ ಕೊಟ್ಕೊಳ್ಳಿ ಒಂಚೂರು. ನಮ್ಮ ಶಾರದಾ ಮೇಡಮ್ ಏನ್ ಹೇಳ್ತಾರೆ ಕೇಳೋಣ. ಎಸ್ ಶಾರದಾ ಮೇಡಮ್, ನಮಸ್ಕಾರ. ಸರ್, ಸಣ್ಣ ಸಣ್ಣ ವಿಷಯಗಳು ನಮಗೆ ಕ್ಷಣಗಳು ಸಂತೋಷ ತರಬೇಕು ಅಂತಂದ್ರೆ ನಾವು ಬಾಲ್ಯದಲ್ಲಿದ್ದಾಗ ಸಣ್ಣ ಸಣ್ಣ ಒಂದು ಚಿಕ್ಕ ಚಿಕ್ಕ ವಿಷಯಕ್ಕೂ ಕೂಡ ಸಂತೋಷ ಪಡ್ತಾ ಇದೀವಿ. ಆದ್ರೆ ಬರ್ತಾ ಬರ್ತಾ ಬಂದಾಗೆಲ್ಲ ನಮ್ಗೆ ಏನಾಗುತ್ತೆ, ಜವಾಬ್ದಾರಿಗಳು ಅದು ಇದು ನಮ್ಮ ತಲೆ ಮೇಲೆ ಹೊತ್ತಾಗ ಆ ಕ್ಷಣಗಳನ್ನ ನಾವು ಮರ್ತು ಹೋಗ್ಬಿಡ್ತೀವಿ. ಅವಾಗ ನಮ್ಗೆ ಯಾವ್ದಾದ್ರು ಹಬ್ಬಕ್ಕೆ ಡ್ರೆಸ್ ಕೊಡಿಸಿದಾಗ ತುಂಬಾ ಅದನ್ನ ಹಾಕೊಂಡು ತುಂಬಾ ಸಂತೋಷ ಪಡ್ತಾ ಇದೀವಿ. ಆದ್ರೆ ಇವಾಗ ನಾವು ಅದಕ್ಕಿಂತ ಹೆಚ್ಚು ಪಟ್ಟು ಡ್ರೆಸ್ ನ ಅಥವಾ ಏನೋ ಒಂದು ಕೊಂಡ್ಕೊಂಡ್ರು ಕೂಡ ಆ ಕ್ಷಣ ನಾವು ಅನುಭವಿಸ್ತಾ ಇಲ್ಲ. ಬಟ್ ಪ್ರೆಸೆಂಟ್ ಏನಿದೆ ಅದನ್ನ ನಾವು ತಿಳ್ಕೊಂಡು ಪ್ರತಿಯೊಂದ್ರಲ್ಲೂ ಕೂಡ ನಾವು ಸಂತೋಷವನ್ನ ಅನುಭವಿಸ್ಬೇಕು ಅನ್ನೋದು ನನ್ನ ಅನಿಸಿಕೆ ಸರ್. ಓಕೆ, ಶಾರದಾ ಮೇಡಮ್ ಹೇಳ್ತಾ ಇದ್ದಾರೆ ನಮ್ಮೆಲ್ಲ ಕ್ಷಣಗಳನ್ನ ಚೆನ್ನಾಗಿ ಅನುಭವಿಸ್ಬಿಡೋಣ ಅಂತ. ಇನ್ನು ಮಹೇಶ್ ನಾಯಕ್ ಏನ್ ಹೇಳ್ತಾರೆ ಕೇಳೋಣ. ಎಸ್ ಮಹೇಶ್ ನಾಯಕ್. ನಮಸ್ಕಾರ ಎಲ್ಲರಿಗೂ. ನಮಸ್ಕಾರ ಸರ್. ತರುತ್ತದೆ Yes, ಅದು ಮಾತಾಡಿ. ಟಾಪಿಕ್ ಬಂದ್ಬಿಟ್ಟು ಪ್ರೊಡಕ್ಷನ್. ಪ್ರತಿಯೊಂದು ಲೈಫಲ್ಲಿ ಕೂಡ ಸಣ್ಣ ಸಣ್ಣ ವಿಚಾರಗಳನ್ನು ನಾವು ಖುಷಿ ಪಡಬೇಕು. ಪ್ರತಿಯೊಂದನ್ನು ಅನುಭವಿಸ್ತಾ ಹೋದಾಗ ಪ್ರತಿಯೊಂದು ಸಣ್ಣ ಪುಟ್ಟ ಸಣ್ಣ ಕೆಲಸ ಮಾಡಿದಾಗ ನಮಗೆ ಖುಷಿ ಆಗ್ತಿರ್ತದೆ. ಬಟ್ಟೆ ತಂದಾಗ ಆಗಿರ್ಬೋದು, ಈ ತರ ಬೈಕ್ಸ್, ಮತ್ತೆ ಏನೋ ಒಂದು ಸಣ್ಣ ದೊಡ್ಡದೊಂದು ಅಚೀವ್ಮೆಂಟ್ ಮಾಡಿದಾಗ, ಒಂದು ಉನ್ನತ ಒಂದು ಕಷ್ಟಪಟ್ಟು ಎಫೆಕ್ಟ್ ಹಾಕಿ ಯಾವ್ದೋ ಒಂದು ಜಾಬಿಗೆ ಇವತ್ತು ನಾವು ಮಕ್ಕಳಾಗಿರ್ಬೋದು, ಯಾರೇ ಆಗಿರ್ಬೋದು ಜಾಯಿನ್ ಆದಾಗ ಬಹಳ ಖುಷಿ ವ್ಯಕ್ತ ಆಗುತ್ತೆ. ಅವ್ರ ತಂದೆ ತಾಯಿರು ಆಗಿರ್ಬೋದು, ಅಕ್ಕಪಕ್ಕದವರು, ಅವ್ರ ರಿಲೇಟಿವ್ಸ್ ಆಗಿರ್ಬೋದು, ಪ್ರತಿಯೊಂದು ಕ್ಷಣದಲ್ಲೂ ಕೂಡ ನಾವು ಸಂತೋಷವನ್ನು ತಂದ್ಕೊಂಡು ಮುನ್ನಡೆಯಬೇಕಂತ ಹೇಳಕ್ ಬಯಸ್ತೀವಿ. ಓಕೆ, ವೆರಿ ಗುಡ್. ಕಟ್ಟೆ ಇರಿಸ್ವಾಮಿ ಏನ್ ಹೇಳ್ತಾರೆ ಈ ವಿಚಾರದ ಬಗ್ಗೆ ಕೇಳೋಣ. ಎಸ್ ಕಟ್ಟೆ ಇರಿಸ್ವಾಮಿ. ಸರ್ ನಮಸ್ಕಾರ ಎಲ್ಲರಿಗೂ. ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ಪುಟ್ಟ ಕ್ಷಣಗಳು ಸಂತಸ ತರುತ್ತವೆ. ಎಸ್, ನಿಜವಾಗ್ಲೂ. ಯಾಕಂದ್ರೆ ನಾವು ಒಂದು ಕೆಲಸ ಮಾಡ್ಬೇಕಾದ್ರೆ ಬೆಳಗಿನಿಂದ ಸಂಜೆವರೆಗೂ ನಾವು ಕೆಲಸ ಮಾಡ್ತೀವಿ, ಸಾಕಷ್ಟು ಕೆಲಸ. ಆ ಕೆಲಸದ ಒತ್ತಡದಲ್ಲಿ ನಾವು ಮನೆಗೆ ಬರ್ಬೇಕಾದ್ರೆ ಅದೇ ಹೊಸದಾಗಿ ಮದುವೆ ಆಗಿ ಈಗ ಒಂದು ವರ್ಷದ ಮಗು ಆಗಿರ್ಬೋದು, 2 ವರ್ಷದ ಮಗು ಆಗಿರ್ಬೋದು, ಅದು ಎದುರಿಗೆ ಬಂದಾಗ ನಮ್ ಏನು ಒತ್ತಡಗಳು ಎಲ್ಲವೂ ಆ ಮಗುವಿನ ನೋಡೋತ್ತಡನೆ ಸಾಕಷ್ಟು ಹೋಗ್ಬಿಡ್ತಾವೆ. ಯಾಕಂದ್ರೆ ಅದು ನನಗೆ ಅನುಭವ ಆಗಿರೋದನ್ನ ನಾನು ಹೇಳಕ್ ಇಷ್ಟಪಡ್ತೀನಿ. ಯಾವಾಗ್ಲೂ ನಾವು ಪ್ರತಿ ಕ್ಷಣವನ್ನ ಅನುಭವಿಸ್ಬೇಕಂತೆ. ಅದು ಒಳ್ಳೇದಕ್ಕ ಆಗಿರ್ಬೋದು. ಹಾಗಾಗಿ ಯಾವಾಗ್ಲೂ ನಾವು ಪುಟ್ಟ ಸಣ್ಣ ಸಣ್ಣ ಕ್ಷಣಗಳನ್ನ ನಾವು ಸಂತಸ ತರ್ತಾವ ಅಂತ ಹೇಳಕ್ ಇಷ್ಟಪಡ್ತೀನಿ. ಓಕೆ, ನಮ್ಮ ಜೊತೆ ವಕೀಲರು ನಾಗರಾಜ್ ಇದ್ದಾರೆ, ಏನ್ ಹೇಳ್ತಾರೆ ಕೇಳೋಣ ಈ ವಿಷಯದ ಬಗ್ಗೆ. ಎಸ್ ನಾಗರಾಜ್. ನಮಸ್ತೆ ಎಲ್ಲ ಸ್ನೇಹಿತರಿಗೂ. ಸಣ್ಣ
ಸಣ್ಣ ಪುಟ್ಟ ಕ್ಷಣಗಳು ಅಂದ್ರೆ ಪುಟ್ಟ ಪುಟ್ಟ ಕ್ಷಣಗಳು ಸಂತೋಷ ತರುತ್ತೆ, ನಿಜ ಅದು. ನಾವು ಮಾಡೋ ಪ್ರತಿ ಕೆಲಸದಲ್ಲೂ ಪ್ರೆಸೆಂಟ್ ಆಗಿರ್ಬೋದು, ಪಾಸ್ಟ್ ಟೆನ್ಸ್ ಅಲ್ಲಿ ಆಗಿರ್ಬೋದು, ಖುಷಿಯನ್ನ ಅನುಭವಿಸಿರ್ತೀವಿ. ಕೆಲಸದಲ್ಲಿ ಈಗ ನಾವು ಮುಂದೆ ಸಾಕಷ್ಟು ದಿನಗಳ ಹಿಂದೆ ನಾವ್ ಯಾವ್ದೋ ಒಂದ್ ಕೆಲಸ ಮಾಡ್ಬೇಕಾದ್ರೆ ಆ ಖುಷಿಯನ್ನ ಅನುಭವಿಸಿರ್ತಕ್ಕಂಥದ್ದು ಈಗ ನೆನ್ಪು ಮಾಡಿದ್ರೆ ಕೂಡ ಖುಷಿಯನ್ನು ಕೊಡ್ತದೆ. ಅದೇ ರೀತಿ ನಾವು ಫ್ಯೂಚರ್ ಅಲ್ಲಿ ಕೂಡ ಯಾವ್ದೋ ಒಂದ್ ಜಾತ್ರೆಗೆ ಹೋಗ್ತೀವಿ, ಯಾವ್ದೋ ಒಂದ್ ಪ್ಲೇಸ್ ವಿಸಿಟ್ ಮಾಡ್ತೀವಿ, ಯಾವ್ದೋ ಒಂದು ಟೂರ್ ಅನ್ನ ಅಥವಾ ಒಂದು ಹಿಸ್ಟಾರಿಕಲ್ ಪ್ಲೇಸ್ ಅನ್ನ ವಿಸಿಟ್ ಮಾಡ್ತೀವಿ ಅಂದ್ರೆ ನಮ್ಗೆ ಏನೋ ಒಂದ್ ಮನ್ಸಲ್ಲಿ ಇಂಥ ಪ್ಲೇಸ್ ಹೋಗ್ತಾ ಇದೀವಲ್ಲ, ತುಂಬಾ ದಿನದ ಕನಸು ಇದು, ನೋಡ್ತೀವಲ್ಲ ಅಂತ ಒಂದು ಖುಷಿ ಸಿಗುತ್ತೆ. ನಾವು ಮಾಡೋ ಕೆಲಸದಲ್ಲಿ ಪ್ರತಿಯೊಂದ್ರಲ್ಲೂ ನಾವು ಅದನ್ನ ಗುರ್ತಿಸ್ಕೊಬೇಕು. ಖುಷಿಯಾಗಿರ್ಬೇಕಂದ್ರೆ ಎಷ್ಟೊತ್ತಾದ್ರೂ ಏನಾದ್ರೂ ಒಳ್ಳೆ ಕೆಲಸ ಮಾಡೋಣ, ಮತ್ತೆ ಅದನ್ನೇ ಕಂಟಿನ್ಯೂ ಮಾಡ್ಬೇಕು. ನಾವು ಖುಷಿ ಆಗ್ಬೇಕಂದ್ರೆ ಮಕ್ಳ ಹತ್ರ ಹೋದ್ರೆ ನಾವು ಆಟೋಮೆಟಿಕ್ ಖುಷಿ ಬಂದ್ಬಿಡುತ್ತೆ ನಮ್ಗೆ. ಆ ಖುಷಿ ಅಥವಾ ಸಂತೋಷ ಅನ್ನೋದು ಒಂದು ಒಳ್ಳೆಯದನ್ನ ಮುಖಾಂತರ ನಮ್ಗೆ ಸಿಗೋದಿಕ್ ಸಾಧ್ಯ. ಅದು ನಾವ್ ಬೇರೆ ಏನೋ ಒಂದು ಬ್ಯಾಡ್ ಏನು ಇನ್ಸಿಡೆಂಟ್ ಆಗಿರ್ಬೋದು, ಬ್ಯಾಡ್ ವಿಷಯ ಆದ್ರೆ ಅದರಿಂದ ಸದ್ಯಾನೇ ಇಲ್ಲ ನಮ್ಗೆ ಸಂತಸ ಅನ್ನೋದು. ಯಾಕಂದ್ರೆ ಅದ್ ನೆನ್ಪ್ ಮಾಡ್ಕೊಂಡ್ರೆ ಎಲ್ಲ ಕಹಿನೇ ಇರುತ್ತೆ. ಸಂತಸ ಅನ್ನೋದ್ ಬೇಕು ಅಂದ್ರೆ ಒಳ್ಳೆ ಬುಕ್ಸ್ ಓದಿದ್ರೆ ಒಂದು ಖುಷಿ ಸಿಗುತ್ತೆ. ಅದೇ ತರ ನಾವ್ ಏನೋ ಒಂದ್ ಯಾರೋ ಒಳ್ಳೆ ಫ್ರೆಂಡ್ ತುಂಬಾ ಲಾಂಗ್ ಟರ್ಮ್ ಅಲ್ಲಿ ಸಿಗೋಂತವ್ರು ಒಂದ್ ಕಾಲ್ ಮಾಡಿದ್ರೆ ಹೇಗಿದೆ ಅಂತ ಖುಷಿ ಪಡ್ತೀವಿ. ನಾನಾ ರೀತಿಯಲ್ಲಿ ನಾವು ಅನುಕ್ಷಣದಲ್ಲಿ ಸಂತಸದಿಂದ ಇರ್ಬೇಕಂದ್ರೆ ನಾನಾ ಒಂದು ಕಾಮಿಡಿ ಕಿಲಾಡಿಗಳ ಒಂದು ಕಾರ್ಯಕ್ರಮ ನೋಡ್ತೀವಿ. ಅದು ಬಂದ್ರೇನೆ ನಮ್ಗೆ ಕೆಲವ್ರು ಎಕ್ಸಾಂಪಲ್ ಹೇಳ್ತೀನಿ. ಈಗ ಸಾಧಕ್ ಹೋಗಿಲ್ಲ, ನೀವ್ ಯಾರಿಗೇನೋ ಏನು ಸಾಧಕ್ ಹೋಗಿಲ್ಲ, ಫೇಸ್ ಬಂದ್ರೆ ನಮಗೊಂದು ಕ್ಷಣಿಕ ಒಂದು ಕಾಮಿಡಿ ಅಂದ್ರೆ ಸಂತಸ. ಅಂದ್ರೆ ಏನೋ ಒಂದು ವಿಶೇಷವಾಗಿ ಡಿಫ್ರೆಂಟ್ ಆಗಿ ಮಾತಾಡ್ತಾರೆ ಅಂತೇಳಿ ನಮ್ಮ ಮನಸ್ಸಲ್ಲಿ ಅದು ಬರುತ್ತೆ. ಅದು ಕೂಡ ಒಂದು ಸಂತಸ. ಸಂತಸ ಅನ್ನೋದಕ್ಕೆ ಪ್ರತಿನಿತ್ಯ ನೋಡಬಹುದು, ಪ್ರತಿನಿತ್ಯ ಅನುಭವಿಸಬಹುದು. ಮತ್ತೆ ಪಾಸ್ಟ್ ಬರುತ್ತೆ, ಫ್ಯೂಚರ್ ಅಲ್ಲಿ ಇರುತ್ತೆ ಅದು ಕಂಟಿನ್ಯೂಸ್ ಆಗಿ. ಅದನ್ನ ಅನುಭವಿಸ್ತಾ ನನ್ನ ವ್ಯಕ್ತ ಇಷ್ಟನ್ನೇ ಹೇಳ್ತೀನಿ. ನಮಸ್ತೆ. ಓಕೆ, ನಮ್ಮೆಲ್ಲ ಪಾರ್ಟಿಸಿಪೆಂಟ್ಸ್ ಅವರವರ ಕ್ಷಣಗಳನ್ನ ನಾವು ಹೇಗೆ ಕಳೀತೇವೆ, ಹೇಗೆ ಕಳೆದಾಗ ನಮ್ಮ ಪ್ರತಿ ಕ್ಷಣನ ಚೆನ್ನಾಗಿ ಮಾಡ್ಕೋಬಹುದು ಅನ್ನೋದನ್ನ ತಿಳಿಸಿದ್ರು. ಓಕೆ, ನೀವು ವಿಡಿಯೋ ನೋಡ್ತಾ ಇದ್ದೀರಿ, ನಿಮ್ಮ ಕ್ಷಣಗಳು ಯಾವುದು ತುಂಬ ಚೆನ್ನಾಗಿ ಅನುಭವಿಸ್ತೀರಿ ಅಂತ ಇನ್ಮೇಲೆ ಪಟ್ಟಿ ಮಾಡ್ಕೊಳ್ಳಿ. ಅಟ್ಲೀಸ್ಟ್ ಒಂದು 3 ಪಾಯಿಂಟ್ಸ್ನ ಕಾಮೆಂಟ್ಸಲ್ಲಿ ಹಾಕಿ. ಐ ಜಸ್ಟ್ ವಾಂಟ್ ಟು ಸಿ ವಾಟ್ಸ್ ಯುವರ್ ಫೀಡ್ಬ್ಯಾಕ್. ಏನಂತೀರಿ? ಕಾಮೆಂಟ್ ಮಾಡ್ತೀರಲ್ಲ? ಕಾಮೆಂಟ್ ಯಾರ್ಯಾರು ಮಾಡ್ತಾ ಇದ್ದಾರೆ ಅವರೆಲ್ಲ ಅಭಿವೃದ್ಧಿ ಹೊಂದೋದನ್ನ ಗಮನಿಸ್ತಾ ಇದ್ದೇನೆ. ನೀವು ಅಭಿವೃದ್ಧಿ ಹೊಂದಬೇಕಾ? ಕಾಮೆಂಟ್ ಮಾಡಿ. ನೀವು ತುಂಬ ಸಹೃದಯರು, ಒಳ್ಳೆಯವರು ಅಂತ ಅನ್ನಿಸ್ಬೇಕಾ? ಲೈಕ್ ಮಾಡಿ. ಇಲ್ಲ ನಾವು ತುಂಬ ಬರೀ ಕಾಗೆ ಹಂಚ್ಕೊಂಡು ತಿಂದಂಗೆ ಕಲ್ತ ವಿಚಾರನೂ ಹಂಚ್ಕೋತೀವಿ ಅಂತೀರಾ? 4-6 ಜನಕ್ಕೆ ಶೇರ್ ಮಾಡಿ. ಏನಂತೀರಿ? ನಾನು ಹೇಳ್ತೀನಿ, ಮುಂದಿನ ವಿಡಿಯೋಲಿ ಭೇಟಿ ಆಗ್ತೇನೆ, ನೋಡ್ತಾ ಇರಿ ಅಂತ ಹೇಳ್ತೇನೆ. ಬಾಯ್.